ಇವತ್ತಿನ ಸ್ಪೆಷಲ್ ಏನ್ ಐಟಮ್? ಇವತ್ತೊಂದು ಮೊಸರು ಕಾಳು ದಾಲ್ ಅಂತ ಮಾಡ್ತಾ ಇದ್ದೇನೆ. ಇದು ಯಾವ್ದಕ್ಕೆ? ಚಪಾತಿಗೆ ಮತ್ತೆ ದೋಸೆಗೆಲ್ಲ ತಿನ್ಬೋದು, ತೊಂದ್ರೆ ಇಲ್ಲ. ನೀರ್ ದೋಸೆ, ಉದ್ದಿನ ದೋಸೆಗೆಲ್ಲ. ಹೌದು, ಇದು ನಿಜವಾಗಿ ಚಪಾತಿಗೆ ತುಂಬಾ ಒಳ್ಳೇದಾಗ್ತದೆ. ಈಗ ಹಾಯ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈ ಮೊಸರು ದಾಲ್ ಇದೆಯಲ್ಲ ಅದ್ರದ್ದು ಗ್ರೇವಿ ಮಾಡ್ತಿದ್ದಾರೆ. ಇದು ನಮ್ಮ ಅತ್ತೆದು ಓನ್ ರೆಸಿಪಿ, ಚಪಾತಿಗೆ ಚೆನ್ನಾಗಿರುತ್ತೆ. ಸೊ ನಾವು ಹೇಗೆ ಮಾಡ್ತೀವಿ ಈಗ ತೋರಿಸ್ತೀವಿ ನೋಡಿ. ಇದಕ್ಕೆ ಏನೆಲ್ಲ ಹಾಕ್ತಿದ್ರು ಒಮ್ಮೆ ಹೇಳ್ತೀರಾ? ಕ್ವಾಂಟಿಟಿ ಎಷ್ಟು ಏನು ಅಂತ? ಇವಾಗ ನೋಡು, 1 ಕಪ್ ನಾನು ಮೊಸರು ಕಾಳು ತಗೊಂಡಿದ್ದೇನೆ. ಮೊಸರು ಕಾಳು ಇದು ಆಯ್ತಾ. ಸ್ವಲ್ಪ ತೊಗರಿ ಬೇಳೆ, ಸ್ವಲ್ಪ ಕಡಲೆ ಬೇಳೆ, ಮತ್ತೆ ಅದಕ್ಕೆ ಬೇಕಾಗಿದ್ದ ಐಟಮ್ಸ್ ಏನಂದ್ರೆ ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಬೀಜ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಸರಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಧನಿಯಾ, ಗರಂ ಮಸಾಲೆಯನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೇವೆ. ಪೇಸ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡಿ ರೆಸಿಪಿ ಆಗತ್ತೆ. ಸ್ಟಾರ್ಟ್ ಮಾಡ್ಬೇಕು. ಇವಾಗ ಕಾಳುಗಳೆಲ್ಲ, ಕಾಳು ಬೇಳೆ ಎಲ್ಲ ತೊಳಿಬೇಕು. ಎಷ್ಟು ವಿಸಿಲ್ ಆಗ್ಬೇಕಿದೆ? ಇದೊಂದು 3 ವಿಸಿಲ್ ಆಗ್ತದೆ. 3 ವಿಸಿಲ್ ಆದ್ರೆ ಸಾಕು. ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಫಸ್ಟಿಗೆ ತೊಳ್ಕೊಂಡು. ಈಗ ಪೇಸ್ಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಶುಂಠಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 2 ಸ್ಪೂನು ಚಿಲ್ಲಿ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, ಒಂದು 2 ಸ್ಪೂನು ಕೊತ್ತಂಬರಿ ಬೀಜ, ಧನಿಯಾ ಬೀಜ, ಉಪ್ಪು. ಆಮೇಲೆ ಟೊಮೆಟೊ ತೋರಿಸ್ಲಿಕ್ಕೆ ನಾವು ಲಾಸ್ಟ್ ಗೆ ಹಾಕೋದಿದ್ದು, ನಿಮ್ಗೆ ತೋರಿಸ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. 2 ಟೊಮೆಟೊ ಬೇಕು ಇದಕ್ಕೆ. ಪೇಸ್ಟ್ ರೆಡಿ ಆಯ್ತು. ಇವಾಗ ತುಂಬಾ ನೈಸ್ ಆಗ್ಬೇಕಾ ಅಥವಾ ನೈಸ್ ಆಗ್ಬೇಕು ನೋಡಿ. ಒಂದು 5-6 ವಿಸಿಲ್ ಆಗಿದೆ. ಬೆಂದಿದೆಯಾ ಕಾಳು? ಬೆಂದಿದೆ, ತುಂಬಾ ಚೆನ್ನಾಗಿದೆ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ, ಬಿಸಿ ಆಗ್ಲಿ. ಇವಾಗ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಕಾದಿದೆ. ಈರುಳ್ಳಿ ಸ್ವಲ್ಪ ಕಾಯ್ಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕಾ ನೋಡಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತು ನೋಡಿ. ಇವಾಗ ನಾನು ರುಬ್ಬಿದ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ತೇನೆ, ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ. ಈಗ ಕಾಳು ಬೇಯಿಸಿದ್ದೆ ಅಲ್ಲ, ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ಕಾಳು ಹಾಕಿದೆ. ಕಾಳು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಯ್, ನಮಸ್ತೆ ಎಲ್ಲರಿಗೂ. ನೋಡ್ಬೋದು ನೀವು ನಮ್ಮ ಸ್ಮಾಲ್ ಗಾರ್ಡನ್ ಎಷ್ಟೊಂದು ಹೂವು ಸಿಕ್ತು ನಮಗೆ. ಆದರೆ ಇನ್ನು ಇದರಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ, ಯಾಕಂದರೆ ಇದು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ. ಆ್ಯಂಡ್ ಪಾಟಲ್ಲಿರೋ ಕಾರಣ ನಾವು ಇದನ್ನು ಟೈಮಿಗೆ ಸರಿಯಾಗಿ ಪ್ರಾಪರ್ ಕಟ್ಟಿಂಗ್ಸ್ ಮಾಡಿದ್ರೇ ಮತ್ತೆ ಇನ್ನಷ್ಟು ಹೂವು ಸಿಗುತ್ತೆ. ಬನ್ನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನೋಡ್ಬೋದು ಸಾಕಷ್ಟು ಹೂವು ಬಂದಮೇಲೆ ಗಿಡ ಈ ರೀತಿ ಆಗಿರುತ್ತೆ. ಹೀಗೆ ಬಿಟ್ಟರೆ ಅಲ್ಲಿ ಇಲ್ಲಿ ಒಂದೊಂದು ಹೂವು ಬರುತ್ತೆ. ಬಟ್ ನಿಮಗೆ ಜಾಸ್ತಿ ಹೂವು ಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಆಗ ನಿಮಗೆ ಒಂದು ವಿದಿನ್ 10-15 ಡೇಸಲ್ಲಿ ಮತ್ತೆ ಚಿಗುರಿ ಫುಲ್ ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ಲ್ಯಾಂಟ್ ಕೂಡ ನೀಟಾಗಿರುತ್ತೆ, ಇಲ್ಲಾಂದರೆ ಸುಮ್ಮನೆ ಒಟ್ಟಾರೆ ಅದು ಬೆಳೀತಾ ಹೋಗುತ್ತೆ. ಮತ್ತು ನಿಮಗೆ ಮೇಂಟೈನ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ರೀತಿಯಾಗಿ ಫುಲ್ ಖಾಲಿ ಮಾಡಿಬಿಡಬೇಕು, ಯಾವುದೇ ಎಲೆ ಇರಬಾರ್ದು ಇದರಲ್ಲಿ. ಫುಲ್ ನೀಟಾಗಿ ಕಟ್ಟಿಂಗ್ಸ್ ಮಾಡಿ ಆದಮೇಲೆ ಅದೊಂದು 15 ದಿವಸದಲ್ಲಿ ಚಿಗುರಿ ಮತ್ತೆ ಫ್ರೆಶ್ ನಿಮಗೆ ಎಲೆ ಎಲ್ಲ ಬರುತ್ತೆ.
ನೋಡಿ ನಾನೆಲ್ಲ ಕೆಳಗೆ ಹಾಕ್ತಾ ಇದ್ದೀನಿ, ಎಲ್ಲ ಕಟ್ಟಿಂಗ್ಸ್ ಮಾಡಿಬಿಟ್ಟು. ಆಯ್ತಲ್ಲ, ಈಗ ಕಾಳು ಪದಾರ್ಥ ರೆಡಿ ಆಯ್ತು. ಈಗ ಸ್ವಲ್ಪ ಟೇಸ್ಟ್ ನೋಡುವ. ಇದೊಂದು ಸ್ಪೂನ್ ತಗೋತೇನೆ. ಸ್ಪೂನ್ ನೋಡಿ. ಕೊನೆಗೂ ಬಿಸಿ ಇದೆ. ಕಾಳು ಪದಾರ್ಥ ರೆಡಿ ಆಗಿದೆ. ಒಂದು ಬೇಗ ಬೇಗ ಆಗುತ್ತೆ ಇದು ರೆಸಿಪಿ. ಚಪಾತಿಗಂತೂ ಹೇಳಿ ಮಾಡಿಸಾಗಿದೆ, ನೀವು ಟ್ರೈ ಮಾಡ್ಲೇಬೇಕಿದು. ಟೇಸ್ಟ್ ನೋಡಿ, ಸ್ವಲ್ಪ ಟೇಸ್ಟ್ ನೋಡುವ. ಇವರ ಮಗ ಇದಾರಲ್ಲ, ಅಂದ್ರೆ ನನ್ನ ಹಸ್ಬೆಂಡ್, ಅವ್ರಿಗಂತೂ ತುಂಬಾ ಇಷ್ಟ. ಇವತ್ತು ಬಿಸಿ ಬಿಸಿ ಚಪಾತಿ ಜೊತೆ ಈ ಕಾಳು ಸಾರು. ಅವರು ನಿಮ್ಗೆ ಹೇಗಿದೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೇದಾಗಿದೆ. ತುಂಬಾ ಚೆನ್ನಾಗಿದೆ, ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ. ಪುಲ್ಕ ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅವ್ರಿಗೆ ತುಂಬಾ ಇಷ್ಟ, ಹಾಗಾಗಿ ಅವ್ರಿಗೀಗ ಚಪಾತಿ ಜೊತೆ ಈ ಗ್ರೇವಿ ಸರ್ವ್ ಮಾಡ್ತಾ ಇದ್ದೇನೆ. ನೋಡು ಅವ್ರು ಏನು ಹೇಳ್ತಾರೆ ಅಂತ. ನೋಡಿ ನೋಡಿ, ಬಿಸಿ ಬಿಸಿ ಚಪಾತಿ ನೋಡಿ. ಈಗ ಬಿಸಿ ಚಪಾತಿ ಜೊತೆ ಅವರಿಗೆ ಗ್ರೇವಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಅವಾಗ್ಲೇ ಹೇಳಿದಲ್ಲ, ಇವ್ರಿಗೆ ತುಂಬಾ ಇಷ್ಟ ಚಪಾತಿ ಮತ್ತೆ ಗ್ರೇವಿ ಅಂದ್ರೆ. ನೋಡಿ, ಈಗ ತಿಂತಾ ಇದ್ದಾರೆ ಅವರು. ಅವರಿಗೆ ಕೇಳೋಣ ಹೇಗಿದೆ ಅಂತ. ಮಾತಾಡಿ ಮಾತಾಡಿ. ಹಾ, ಮೈಕ್ ಆನ್ ಇದೆ, ಮಾತಾಡ್ಬೋದು ನೀವು. ಇವ್ರು ಕೆಲವೊಮ್ಮೆ ಟಿವಿ ನೋಡ್ಕೊಂಡು ಇಲ್ಲೇ ಊಟ ಮಾಡೋದು. ಹೇಗಿದೆ? ಅತ್ತೆ ಸೊಸೆ ನನಗೆ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಬಿಡ್ಲಿಲ್ಲ ಸುಮಾರು ದಿನ. ಹಾಗೆ ಇಲ್ಲ, ನಾನು ಕ್ಯಾಮ್ರಾ ಮುಂದೆ ಬಂದ ಜನ ನಂಗೆ ನೋಡ್ತಾರೆ ಅಂತ ಅವ್ರಿಗೆ ಎಲ್ಲ ಒಂದು ಹೊಟ್ಟೆಗಿಚ್ಚು. ಅದಕ್ಕೆ ನಿಮ್ಮನ್ನ ಇವತ್ತು ಕರ್ಸಿರೋದು. ಇದೇನು? ಹಾ, ಮೂಲಂಗಿ ಸಾಂಬಾರ್. ಇದು ಮೂಲಂಗಿ ಸಾಂಬಾರ್, ಇದು ದಾಲ್, ಇದು ನುಗ್ಗೆಕಾಯಿ ಮತ್ತೆ ಬದನೆ ಪಲ್ಯ. ತುಂಬಾ ಚೆನ್ನಾಗಿದೆ. ನೀವು ಸಹ ಮಾಡಿ ಸವಿಯಿರಿ, ತಿಂದು ಫೀಡ್ಬ್ಯಾಕ್ ಹೇಳಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಅಷ್ಟು ಚಂದ ಇದೆ.